ಪೋಷಕಾಂಶಗಳನ್ನ ನಿರ್ವಹಣೆ ಮಾಡಬೇಕು. ಅಲ್ಲಿ ಮುಖ್ಯವಾಗಿ ಸಾವಯವ ಪದಾರ್ಥಗಳ ಮೂಲಕನೇ ನಿರ್ವಹಣೆ ಮಾಡಲಿಕ್ಕೆ ಈಗ ಪ್ರಾರಂಭಿಕವಾಗಿ ಕೊಟ್ಟಿದ್ದಾರೆ. ಅದು ಪಾಂಡವಪುರ ತಾಲೂಕಿನ ಆಯ್ಕೆ ಮಾಡಿದ್ದಾರೆ ಗೌರ್ಮೆಂಟು. ಅದು ಬಜೆಟಲ್ಲಿ ನಿಮಗೆ ಕಾರ್ಯಕ್ರಮ ನೋಡಿದ್ದೀರಿ, ಅದೀಗ ಚಾಲನೆ ಆಗಿದೆ. ಅದೇ ಥರ ನಾವು ಸ್ವಯಂ ಪ್ರೇರಿತವಾಗಿ ನಮ್ಮ ಜಿಲ್ಲೆನಲ್ಲೂ ಕೂಡ ನಾವು ಸಾವಯವದೆಡೆಗೆ ನಮ್ಮ ಒಂದು ವಿಸ್ತೀರ್ಣವನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಬೇಕು. ಆ ರೀತಿಯಲ್ಲಿ ನಾವು ಪ್ರಯತ್ನವನ್ನು ಮುಂದುವರಿಸಬೇಕು ಅಂತ ಹೇಳ್ತಾ, ದೀರ್ಘಾವಧಿ ತಳಿನ ಮಧ್ಯಮ ತಳಿನ ಗೊತ್ತಿಲ್ಲ, ಕೆಲವು ಸೇವೆ ಮಾಡ್ತಾರೆ. ಈಗ 400 ರೂಪಾಯಿ ಇದ್ರೆ 200 ರೂಪಾಯಿ ಕೊಡ್ತಾನೆ, 200 ರೂಪಾಯಿ ಕೊಡ್ಬೇಡ ಅಂತ ಖುಷಿ ತಗೊಂಡು ಹೋಗ್ತೀವಿ ನಾವು ಅಲ್ವಾ. ಆದರೆ ಭೂಮಿ ಬಿಟ್ಟ ಮೇಲೆ ಗೊತ್ತಾಗುತ್ತೋ ಅದು ಯಾವ ತಳಿ, ಅದು ನಮಗೆ ಇಳುವರಿ ಕೊಡ್ತದೋ ಅಥವಾ ಇಲ್ಲವೋ ಅಂತ. ಹಂಗಾಗಿ ರೈತರು ದಯಮಾಡಿ ಆ ಕಾಲಕ್ಕೆ ಸೂಕ್ತವಾದಂತಹ ತಳಿಗಳನ್ನು ಉಪಯೋಗಿಸ್ಬೇಕು. ಅವ ಮಾತ್ರ ನಾವು ಹೆಚ್ಚಿನ ಇಳುವರಿಯನ್ನು ಪಡೆಯಲು ಸಾಧ್ಯ. ತಕ್ಕಂಥ ಬದಲಾವಣೆಗಳು ಬೇಕಾಗಿದ್ದಾವೆ. ಯಾಕಂದರೆ ನಾನು ಹೇಳ್ತಿದ್ದೆ, ಏನು ಬದಲಾವಣೆಗಳು ಬೇಕು? ಮಣ್ಣಿನ ಫಲವತ್ತತೆ ಇಟ್ಕೊಳ್ಳಿಲ್ಲ ಅಂತಂದರೆ, ಮಣ್ಣನ್ನು ಸಗಣಿ ಗೊಬ್ಬರದ ಅಂಶ ಬಳಕೆ ಜಾಸ್ತಿ ಮಾಡಲಿಲ್ಲ ಅಂತಂದರೆ ನೀರು ಇಟ್ಕೊಳ್ತಕ್ಕಂಥ ಅಂಶ ಕಡಿಮೆ ಆಗ್ತಾ ಹೋಗ್ಬಿಡುತ್ತೆ ಭೂಮಿಯನ್ನು. ಅದು ಎಚ್ಚರಿಕೆ ಇರಲಿ. ಹಂಗಾಗಿ ಬದಲಾವಣೆ ಏನಾಗಬೇಕು? ಸಗಣಿ ಗೊಬ್ಬರದ ಬಳಕೆ ಸ್ವಲ್ಪ ಬದಲಾವಣೆ ಬಂದು ಸ್ವಲ್ಪ ಬಳಸಿತ್ತಂದರೆ ಮಣ್ಣಿನ ನೀರಲ್ಲಿ ಇಟ್ಕೊಳ್ತಕ್ಕಂಥ ತಾಕತ್ತು ಮಣ್ಣಲ್ಲಿ ಸುಧಾರಿಸ್ತಾ ಹೋಗ್ತದೆ. ಒಂದು ಆಗಬೇಕು. ಆ ಕ್ರಿಯೆ ನಾವು ಬಿಟ್ಟಿದ್ದೀವಿ, ಬಟ್ ಅದು ಮತ್ತೆ ಬರಬೇಕಾಗಿದೆ ಅಂತಕ್ಕಂಥದ್ದು ಒಂದು.